ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆರ್ ಲೋಹಾರ್ ನ್ಯೂಸ್ ಚಾನಲ್ಗೆ ತಮಗೆ ಭಕ್ತಿಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಗದಗ ತೋಂಟದಾರ್ಯ ಅನುಭವ ಮಂಟಪದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಜನ್ಮದಿನೋತ್ಸವವಾಗಿದ್ದು, ಕರ್ನಾಟಕದಾದ್ಯಂತ ಅವರ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಿಸಲಾಗಿದೆ. ಗದಗ ನಗರದಲ್ಲಿ ಗದಗ್ನ ಸಚಿವರಾದಂಥ ಎಚ್.ಕೆ. ಪಾಟೀಲರು, ಅಲ್ಲಿಯ ಶಾಸಕರು, ಮಾಜಿ ಸಚಿವರು ಅನೇಕ ಜನ ಇವತ್ತಿನ ದಿನ ಆ ಒಂದು ಗದಗ ಜಿಲ್ಲೆಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಜನ್ಮದಿನೋತ್ಸವದ ಅಂಗವಾಗಿ ನಗರದಲ್ಲಿ ರಸ್ತೆಗಳಲ್ಲಿ ಅವರ ಭಾವಚಿತ್ರದ ಮೆರವಣಿಗೆ ಮಾಡುವ ಮೂಲಕ ಅಲ್ಲಿ ಬಸವೇಶ್ವರ ಪುತ್ಥಳಿ ಹತ್ತಿರ ಹಾಗೂ ಅನೇಕ ಕಡೆ ಕಾರ್ಯಕ್ರಮಗಳು ಮಾಡಿದ್ದು, ಇವತ್ತಿನ ದಿನ ಬಹಳ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ. ಗದಗಿನ ತೋಂಟದಾರ್ಯರು ಅಂದ ತಕ್ಷಣ ಥಟ್ಟನೆ ನೆನಪಿಗೆ ಬರುವುದು ಗದಗ ಅಂದರೆ ಎಲ್ಲರಿಗೂ ಗೊತ್ತಿರೋದು, ಹಾಗೆ ಅದೊಂದು ಪುಸ್ತಕದ ಕಾಶಿ ಅಂತೇಳಿ. ಅದರ ಜೊತೆಯಾಗಿಯೇ ಅಲ್ಲಿನ ಪರಿಸರ, ಅಲ್ಲಿನ ಗುಡ್ಡ ಏನಿದೆ ಅದು ಸಸ್ಯ ಕಾಶಿಯಾಗಿದ್ದು, ಅಲ್ಲಿ ಅನೇಕ ಔಷಧೀಯ ಸಸ್ಯಗಳು ಲಭ್ಯವಿದ್ದು, ಆ ಒಂದು ಗುಡ್ಡವನ್ನು ಉಳಿಸಿಕೊಳ್ಳುವ ಸಲುವಾಗಿ ಜಗದ್ಗುರುಗಳು ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಹೋರಾಟಗಳನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಒಂದು ಧರಣಿ ಸತ್ಯಾಗ್ರಹಗಳನ್ನು ಮಾಡಿ ಆ ಗುಡ್ಡವನ್ನು ಅವರು ಉಳಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅನೇಕ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಅವರು ತಮ್ಮ ಶಿಕ್ಷಣ ಕೇಂದ್ರಗಳನ್ನು ತೆರೆದು ಅನೇಕ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಆಳಂದ ತಾಲೂಕಿನಲ್ಲೂ ಕೂಡ ಪರಮ ಪೂಜ್ಯರು ಒಂದು ದೊಡ್ಡದಾದಂಥ ಒಂದು ಅನುಭವ ಮಂಟಪವನ್ನು ಕಟ್ಟಿಸಿ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಸಿ, ಇಲ್ಲಿ ಆಳಂದ ತಾಲೂಕಿನಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಪ್ರಾರಂಭಿಸಿ ಇಲ್ಲಿನ ಮಕ್ಕಳಿಗೂ ಕೂಡ ಉಚಿತವಾಗಿ ಹಾಗೂ ಕಡಿಮೆ ಒಂದು ಹಣದಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ನಮ್ಮ ಆಳಂದ ತಾಲೂಕಿನಲ್ಲೂ ಕೂಡ ಒಂದು ಶಿಕ್ಷಣ ಸಂಸ್ಥೆ ಹುಟ್ಟಾಕಿದ್ದು, ಅದರ ಉಪಯೋಗ ಇವತ್ತಿನ ದಿನ ನಮ್ಮ ತಾಲೂಕಿನ ಜನ ಎಲ್ಲರೂ ಪಡೆಯುತ್ತಿದ್ದು. ಅದಕ್ಕಾಗಿ ನಾವೆಲ್ಲರೂ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ನಮನವನ್ನು ಸಲ್ಲಿಸಬೇಕಾಗ್ತದೆ. ಆ ಗುರುಗಳ ಉಪಕಾರ ನಮ್ಮ ತಾಲೂಕಿನ ಮೇಲೆ ಬಹಳಷ್ಟಾಗಿದೆ. ಅದಕ್ಕಾಗಿ ಆ ಗುರುಗಳ ಒಂದು ಜನ್ಮದಿನೋತ್ಸವದ ಸಲುವಾಗಿ ನಾಡಿನ ಜನತೆಗೆ ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದಗಳು, ಶರಣು.